ಕುರ್ಚಿ ಕಿತ್ತಾಟದ ಬೆನ್ನಲ್ಲೇ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ. ಕೇಂದ್ರ ಸಚಿವರನ್ನ ಭೇಟಿಯಾಗಲಿಕ್ಕಿರುವಂತಹ ಡಿಸಿಎಂ ಇದೇ ವೇಳೆ ಹೈಕಮಾಂಡ್ ಭೇಟಿಯಾಗುವ ಸಾಧ್ಯತೆ. ದೆಹಲಿಗೆ ಬರಲಿಕ್ಕೆ ಡಿಕೆ ಶಿವಕುಮಾರ್ಗೆ ಬುಲಾವ್ ಕೊಟ್ಟಿದ್ಯಾರು? ಕುರ್ಚಿ ಕಿತ್ತಾಟದ ಬೆನ್ನಲ್ಲೇ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್. ಕೇಂದ್ರ ಸಚಿವರನ್ನ ಭೇಟಿಯಾಗಲಿಕ್ಕೆ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಇದೇ ವೇಳೆ ಹೈಕಮಾಂಡ್ ಭೇಟಿಯಾಗುವ ಸಾಧ್ಯತೆ ಇದೆ. ದೆಹಲಿಗೆ ಬರಲಿಕ್ಕೆ ಡಿಕೆ ಶಿವಕುಮಾರ್ಗೆ ಬುಲಾವ್ ಕೊಟ್ಟಿದ್ಯಾರು? ಬಜೆಟ್ ಅಧಿವೇಶನದ ಮಧ್ಯೆ ಅಧಿಕಾರ ಹಂಚಿಕೆ ಚರ್ಚೆ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಲಿರುವಂತಹ ಡಿಕೆ ಶಿವಕುಮಾರ್ ಅವರು ಎಸ್ ವೀಕ್ಷಕರೇ, ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಮಾತಾಡ್ತಾರೆ. 5 ವರ್ಷದವರೆಗೂ ಕೂಡ ನಮ್ಮ ಅಪ್ಪನೇ ಮುಖ್ಯಮಂತ್ರಿ ಆಗಿರ್ತಾರೆ. ಯಾವುದೇ ಅಧಿಕಾರ ಹಂಚಿಕೆಯ ವಿಚಾರಗಳು ಎಲ್ಲೂ ಕೂಡ ಮಾತನಾಡಲಿಲ್ಲ. ಹೈಕಮಾಂಡ್ ಕೂಡ ಯಾವುದೇ ಅಧಿಕಾರವನ್ನು ಹಂಚಿಕೆ ಮಾಡ್ತೇನೆ ಅಂತ ಹೇಳಲಿಲ್ಲ. ಯಾವುದೇ ಒಪ್ಪಂದಗಳಾಗಲಿಲ್ಲ ಅನ್ನುವಂತಹ ಮಾತನ್ನ ಮಾಧ್ಯಮ ಮಿತ್ರರೊಂದಿಗೆ ಹಂಚಿಕೊಳ್ಳುತ್ತಾರೆ. ತದಾದ ನಂತರ ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜನ ಮಾತನಾಡ್ತಾರೆ. ಅವಶ್ಯಕತೆ ಇರಲಿಲ್ಲ, ಅಧಿಕಾರದ ಹಂಚಿಕೆ ವಿಚಾರಗಳನ್ನು ಬಾಯ್ಬಿಡುವಂತಹ ಅವಶ್ಯಕತೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗಿರಲಿಲ್ಲ. ಬಿಜೆಪಿಗೆ ಅಸ್ತ್ರವನ್ನ ಕೊಟ್ಟು ಹೊಡೆಯಿರಿ ಅಂತ ಹೇಳಿ ನಿಂತುಕೊಂಡಂಗಾಗಿದೆ ಎನ್ನುವಂತಹ ಮಾತನ್ನ ಆಡ್ತಾರೆ. ತದಾದ ನಂತರ ಡಿಕೆ ಶಿವಕುಮಾರ್ ಅವರು ಕೂಡ ಏನೂ ಕೂಡ ಮಾತನಾಡುವುದಿಲ್ಲ. ಆದರೆ ಡಿಕೆ ಶಿವಕುಮಾರ್ ಅವರು ಕಾರ್ಯವನ್ನ ಮಾಡೋಕ್ಕೆ ಮುಂದಾಗ್ತಾರೆ. ಯಾವ ಕಾರ್ಯವನ್ನು ಮಾಡಲಿಕ್ಕೆ? ದೆಹಲಿಯತ್ತ ವಿಮಾನವನ್ನು ಹತ್ತಲಿಕ್ಕೆ ಇವತ್ತು ನಿರ್ಧಾರ ಮಾಡಿಕೊಂಡಿದ್ದಾರೆ. 5 ಗಂಟೆಗೆ ಸರಿಸುಮಾರಿಗೆ ದೆಹಲಿಯ ವಿಮಾನವನ್ನು ಹತ್ತಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಗಾದ್ರೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದ್ಯಾ? ಎಸ್, ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರನ್ನ ಮೀಟ್ ಮಾಡಲಿಕ್ಕೆ ರೆಡಿ ಆಗಿದ್ದಾರಾ ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಬೆಳವಣಿಗೆಗಳು ನಡೆಯುತ್ತೆ? ಕಾಂಗ್ರೆಸ್ನಲ್ಲಿ ಮತ್ತೆ ಗರಿಗೆದರಿದ ರಾಜಕೀಯ ಬೆಳವಣಿಗೆ. ಅಧಿಕಾರ ಹಂಚಿಕೆ ಇತ್ಯರ್ಥಪಡಿಸಲಿಕ್ಕೆ ಬಂಡೆ ಒತ್ತಡ. ಕಾಂಗ್ರೆಸ್ನಲ್ಲಿ ಮತ್ತೆ ಗರಿಗೆ ತೆರೆದ ರಾಜಕೀಯ ಬೆಳವಣಿಗೆ. ಅಧಿಕಾರ ಹಂಚಿಕೆ ಇತ್ಯರ್ಥ ಬಗೆಹರಿಸಲಿಕ್ಕೆ ಬಂಡೆ ಒತ್ತಡ. ಕೊಟ್ಟ ಮಾತಿನಂತೆ ಅಧಿಕಾರವನ್ನು ಹಂಚಿಕೆ ಮಾಡಿಸಲು ಲಾಭಿ. ಶಾಸಕರ ಒತ್ತಡದ ವಿಚಾರ ಹೈಕಮಾಂಡ್ಗೆ ತಿಳಿಸಲಿಕ್ಕೆ ಡಿಕೆ ಶಿವಕುಮಾರ್ ದೌಡ್. ರಾಜ್ಯದ ಬಜೆಟ್ ಬಳಿಕ ಅಧಿಕಾರ ಹಂಚಿಕೆ ಡಿಕೆ ಶಿವಕುಮಾರ್ ಒತ್ತಡ. ತೀವ್ರ ಕುತೂಹಲವನ್ನ ಕೆರಳಿಸಿದಂತಹ ಡಿಕೆ ಶಿವಕುಮಾರ್ ಅವರ ದೆಹಲಿಯ ಭೇಟಿ. ಎಸ್ ವೀಕ್ಷಕರೇ, ಇದು ನೆನ್ಪಿಟ್ಕೊಂಡ್ಬಿಡಿ, ಯಾವಾಗ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡ್ತಾರೋ ತದಾದ ನಂತರ ಅಧಿಕಾರ ಹಂಚಿಕೆ ಆಗುತ್ತೆ ಅಂತಂದ್ರೆ ನಾನು ನಂಬಲ್ಲ. ಯಾಕಂದ್ರೆ ಬಜೆಟ್ ಮಂಡನೆ ಆಗುತ್ತೆ, ಇನ್ನೇನು ಒಂದಿಷ್ಟು ದಿನ ಆದಮೇಲೆ ಸಚಿವ ಸಂಪುಟ ಪುನರ್ರಚನೆಯೂ ಕೂಡ ಆಗಬಹುದು. ಇದರ ನಡುವೆಯಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೊಡೋದಿಲ್ಲ. ಇನ್ನು ಅಧಿಕಾರದ ಚುಕ್ಕಾಣಿಯನ್ನ ಬೇರೆಯವ್ರ ಕೈಯಲ್ಲಿ ಕೊಟ್ರೆ ಕಾಂಗ್ರೆಸ್ ಪತನವಾಗುತ್ತೆ ಎನ್ನುವಂತಹ ಭಯದಲ್ಲಿ ಹೈಕಮಾಂಡ್ ಕೂಡ ಇದೆ. ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಡಿಕೆ ಶಿವಕುಮಾರ್ ಅವರು ಹೇಳಲಿಕ್ಕೆ ಹೊರಟಿದ್ದಾರಾ ಅನ್ನುವಂತಹ ಪ್ರಶ್ನೆ ಏನು ಅಂತಂದ್ರೆ, ಯಾವಾಗ ಇದೆಲ್ಲ ಇತ್ಯರ್ಥ ಮಾಡ್ತೀರಾ ಅನ್ನುವಂಥದ್ದನ್ನ ಶಾಸಕರು ಕೂಡ ಮಾತನಾಡ್ತಾ ಇದ್ದಾರೆ. ನನ್ನ ಕೈಗೆ ಚುಕ್ಕಾಣಿಯನ್ನ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ನಾನು ಆನ್ಸರ್ ಕೊಡಬೇಕು ಅಂತ ಹೇಳಿ ಅವರು ಕೂತ್ಕೊಂಡಿದ್ದಾರೆ. ನಿನ್ನೆ ಇಕ್ಬಾಲ್ ಹುಸೇನ್ ಅವರು ಕ್ವಶನ್ ಮಾತನಾಡ್ತಾ ಒಂದು ಮಾತು ಹೇಳ್ತಾರೆ. 60 ರಿಂದ 70 ಜನ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರದ ಚುಕ್ಕಾಣಿಯನ್ನು ಕೊಟ್ಟಿಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಒಂದು 60 ರಿಂದ 70 ಜನ ಶಾಸಕರು ಸ್ವಲ್ಪ ಬೇಜಾರಲ್ಲಿದ್ದಾರೆ ಅಂತ ಹೇಳಿ ಇದು ಯೋಚನೆ ಮಾಡಬೇಕಾಗಿದ್ದ ವಿಚಾರ. 60 ರಿಂದ 70 ಶಾಸಕರು ಡಿಕೆ ಶಿವಕುಮಾರ್ ಅವರ ಜೊತೆಗಿದ್ದಾರೆ. ನೀವೇನಾದ್ರೂ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಕೊಟ್ಟಿಲ್ಲ ಅಂತಂದ್ರೆ ಅವರು ಡಿಕೆ ಶಿವಕುಮಾರ್ ಅವರು ಹೇಳಿರುವಂತಹ ಕೆಲಸಗಳನ್ನ ಮಾಡಲಿಕ್ಕೆ ಹಿಂಜರಿಯೋದಿಲ್ಲ ಅನ್ನುವಂಥದ್ದು ಇಂಡೈರೆಕ್ಟ್ಲಿ ಹೇಳಿರುವಂತಹ ಮಾತು. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜೋಯಲ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜೋಯಲ್, ಡಿಕೆ ಶಿವಕುಮಾರ್ ಅವರ ದೆಹಲಿಯ ಪ್ರಯಾಣದ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಧಿಕಾರ ಹಂಚಿಕೆ ಇತ್ಯರ್ಥ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ನಿಮ್ಗೇನ್ ಮಾಹಿತಿ ಇದೆ? ಕಾವ್ಯ, ಏನು ರಾಜ್ಯದಲ್ಲಿ ಈಗಾಗಲೇ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಬಾರಿ ಚರ್ಚೆ ಆಗ್ತಾ ಇರುವಂತದ್ದು. ಇದೀಗ ಈ ಒಂದು ಚರ್ಚೆಯ ಒಂದು ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು
ದೆಹಲಿಯ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಮುಖ್ಯವಾಗಿ ಇಲ್ಲಿ ಗಮನಿಸುವುದಾದ್ರೆ DCM DK ಶಿವಕುಮಾರ್ ಅವರು ಯಾಕಾಗಿ ಈಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಅನ್ನುವಂಥದ್ದು ಸಹಜವಾಗಿ ಎಲ್ಲರಲ್ಲೂ ಕೂಡ ಕುತೂಹಲವನ್ನ ಕೆರಳಿಸಿರುವಂತದ್ದು. ಅಲ್ಲಿ ಹೈಕಮಾಂಡ್ ಭೇಟಿ ಮಾಡ್ತಾರ, ಹೈಕಮಾಂಡ್ ಭೇಟಿ ಮಾಡಿ ರಾಜ್ಯದ ಏನು ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾರ ಅನ್ನುವಂತ ರೀತಿಯಲ್ಲಿ ಒಂದಷ್ಟು ಮಾತುಕತೆಗಳು ಏನ್ ನಡೀತಾ ಇದೆ. ಆ ಒಂದು ವಿಚಾರಕ್ಕೆ ಇದೀಗ ಸ್ವತಃ ಏನು ನಿನ್ನೆ ಅಷ್ಟೇ DK ಶಿವಕುಮಾರ್ ಅವರು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ರು, ಅಥವಾ ಈ ಬಗ್ಗೆ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ರು. ಈಗೇನು CM ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಡೆಯಬೇಕಿದ್ದಂತಹ ಬಜೆಟ್ ಪೂರ್ವಭಾವಿ ಸಭೆಗೂ ಕೂಡ DCM DK ಶಿವಕುಮಾರ್ ಅವರು ಗೈರಾಗ್ತಾ ಇದ್ದಾರೆ. ಸದ್ಯ ರಾಜಕೀಯ ವಲಯದಲ್ಲಿ ಈ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜಲಸಂಪನ್ಮೂಲ ಮತ್ತು ಬೆಂಗಳೂರು ಅಭಿವೃದ್ಧಿ ಇಲಾಖೆಗಳಂತಹ ಅಂದ್ರೆ ಇಂತಹ ದೊಡ್ಡ ಖಾತೆಗಳನ್ನು ಹೊಂದಿರುವಂತಹ DK ಶಿವಕುಮಾರ್ ಅವರು ಇವತ್ತಿನ ಸಭೆಯನ್ನ ಬಿಟ್ಟು ದೆಹಲಿಗೆ ತೆರಳ್ತಾ ಇರೋ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದು. ಇದಕ್ಕೆ ಏನು DK ಶಿವಕುಮಾರ್ ಅವರು ಹೇಳಿರುವಂತದ್ದು, ಕೇಂದ್ರ ಸಚಿವರು ಮತ್ತು ಹೈಕಮಾಂಡ್ ಸದಸ್ಯರು ನನ್ನನ್ನ ಕರೆದಿದ್ದಾರೆ ದೆಹಲಿಗೆ, ಆ ನಿಟ್ಟಿನಲ್ಲಿ ನಾನು ದೆಹಲಿಗೆ ತೆರಳ್ತಾ ಇದ್ದೇನೆ, ಅಲ್ಲಿ ಸಾಕಷ್ಟು ನಾಯಕರನ್ನ ಭೇಟಿ ಮಾಡ್ತೇನೆ, ಯಾರು ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ಯಾರನ್ನ ಭೇಟಿ ಮಾಡ್ತೇನೆ ಅನ್ನುವುದನ್ನ ನಾನು ಹೇಳಬೇಕಾಗಿಲ್ಲ ಅನ್ನುವಂತ ರೀತಿಯಲ್ಲಿ ಯಾರನ್ನ ಭೇಟಿ ಮಾಡ್ತೀನಿ ಅನ್ನುವಂತ ವಿಚಾರವನ್ನ ಸ್ಪಷ್ಟವಾಗಿ ಅವರು ಹೇಳಿಲ್ಲ. ರಾಹುಲ್ ಗಾಂಧಿ ಅವರನ್ನ ಏನಾದ್ರು ಭೇಟಿ ಮಾಡ್ತೀರಾ ಅಂತ ಕೇಳಿದ್ರೆ ಅದೆಲ್ಲ ಹೇಳೋಕ್ಕಾಗಲ್ಲ, ಯಾವ ನಾಯಕರನ್ನ ಭೇಟಿ ಮಾಡ್ತೀನಿ ಏನು ಅಂತ, ಅದೆಲ್ಲ ವಿಚಾರವನ್ನು ಹೇಳಲ್ಲ ಅನ್ನೋ ರೀತಿಯಲ್ಲಿ ಇನ್ನೇ DK ಶಿವಕುಮಾರ್ ಅವರು ಉತ್ತರವನ್ನ ಕೊಟ್ಟಿರುವಂತದ್ದು. ಇದೀಗ ಏನು DK ಶಿವಕುಮಾರ್ ಅವರು ಈ ರೀತಿಯಾಗಿ ದೆಹಲಿಗೆ ತೆರಳ್ತಾ ಇದ್ದಾರೆ, ಈ ವಿಚಾರಕ್ಕೆ ಈಗ ಒಂದು ರಾಜಕಾರಣದಲ್ಲಿ ಒಂದಷ್ಟು ವಿದ್ಯಮಾನಗಳು ಗರಿಗೆದರಿರುವಂತದ್ದು. ಏನು ಸಹಜವಾಗಿ ಕಾಂಗ್ರೆಸ್ ನಾಯಕರಲ್ಲಿ ಈ ಒಂದು ಕುತೂಹಲ ಹೆಚ್ಚಾಗಿರುವಂತದ್ದು. ಏನ್ ಈಗಾಗಲೇ ಬಜೆಟ್ ಅಧಿವೇಶನದ ಮಧ್ಯೆ ಈ ಒಂದು ಅಧಿಕಾರ ಹಂಚಿಕೆ ಆಗುತ್ತಾ ಅನ್ನುವಂತ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳು ಏನ್ ನಡೀತಾ ಇದೆ. ಇದೇ ನಡುವೆ DK ಶಿವಕುಮಾರ್ ಅವರು ದೆಹಲಿಗೆ ತೆರಳಿರುವ ಹಿಂದೆ ಏನಾದ್ರೂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅವರ ಮನವೊಲಿಸುವಂತ ಪ್ರಯತ್ನವನ್ನ ನಡೆಸ್ತಾರ, ಅಲ್ಲಿ ಇನ್ನಷ್ಟು ಪಟ್ಟು ಹಿಡಿತಾರ, ಏನು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಲಾಬಿಯನ್ನ ನಡೆಸ್ತಾರ, ಶಾಸಕರು ಅವ್ರ ಕಡೆ ಇರುವಂತ ಶಾಸಕರು ಏನು ಒತ್ತಡವನ್ನ ಹಾಕ್ತಾ ಇದ್ದಾರೆ, ಆ ವಿಚಾರಕ್ಕೆ ಹೈಕಮಾಂಡ್ಗೆ ತಿಳಿಸ್ತಾರ, ಈ ರೀತಿಯಾಗೆಲ್ಲ ಇದೇ ವಿಚಾರ ಅನ್ನುವಂಥದ್ದು. ಹಾಗೇನೆ ಇದೀಗ ಏನು ರಾಜ್ಯದ ಬಜೆಟ್ ಬಳಿಕ ಅಧಿಕಾರ ಹಂಚಿಕೆ ಆಗುತ್ತೆ ಅಥವಾ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಒತ್ತಡವನ್ನ ಇನ್ನಷ್ಟು ಹೇರುವ ವಿಚಾರಕ್ಕೆ ಈಗಾಗಲೇ DK ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಏನು ಬೆಳಿಗ್ಗೆ 9:50ಕ್ಕೆ ಅವರು ತೆರಳಬೇಕಿತ್ತು, 9:55 ಫ್ಲೈಟ್ ಕೂಡ ಒಂದೆರಡು ನಿಮಿಷ ಹಂಗೆ ಲೈನಲ್ಲಿ. DK ಶಿವಕುಮಾರ್ ದೆಹಲಿಯ ಪ್ರಯಾಣ ಸಮಯ ಬದಲಾವಣೆ, 2 ಬಾರಿ ವಿಮಾನದ ಟಿಕೆಟ್ ಕ್ಯಾನ್ಸಲ್ ಮಾಡಿದಂತಹ DK ಇಂದು ದೆಹಲಿ ಪ್ರವಾಸ. DK ಶಿವಕುಮಾರ್ ದೆಹಲಿ ಪ್ರಯಾಣ ಸಮಯ ಬದಲಾವಣೆ, 2 ಬಾರಿ ವಿಮಾನದ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದಂತಹ DK ಶಿವಕುಮಾರ್ ಇಂದು ದೆಹಲಿಯ ಪ್ರವಾಸ ಬೆಳೆಸಲಿರುವಂತಹ DK ಶಿವಕುಮಾರ್ ಬೆಳಗ್ಗೆ 9:50ಕ್ಕೆ ಮೊದಲ ಟಿಕೆಟ್ ಬುಕಿಂಗ್ ಆಗಿತ್ತು, ಕ್ಯಾನ್ಸಲ್ ಆಯಿತು. ಬೆಳಗ್ಗೆ 10:55ರ ಎರಡನೇ ಟಿಕೆಟ್ ಬುಕಿಂಗ್ ಆಯಿತು, ಕ್ಯಾನ್ಸಲ್ ಆಯಿತು. ಈಗ ಮಧ್ಯಾಹ್ನ 12:30ಕ್ಕೆ ಮೂರನೇ ಟಿಕೆಟ್ ಬುಕ್ ಮಾಡಿದ್ದಾರೆ. ಹಾಗಾದ್ರೆ ಬುಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಲಿಕ್ಕೆ ಕಾರಣ ಏನಾಗಿರಬಹುದು? ಅಸಲಿಗೆ ಎಷ್ಟು ಗಂಟೆಗೆ ಹೋದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಗ್ತಾರೆ ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡ್ರ, ಅಧಿಕಾರ ಬದಲಾವಣೆಯ ವಿಚಾರ ಇತ್ಯರ್ಥ ಮಾಡಿ ಅಂತ ಪಟ್ಟಿಡ್ಕೊಂಡು ಕೂತ್ಕೊಂಡ್ರ, ಅವರಿಗೂ ಕೂಡ ಗೊತ್ತಿದೆ ಯಾವಾಗ ಬಜೆಟ್ ಮಂಡನೆ ಆಗುತ್ತೋ, ಬಜೆಟ್ ಮಂಡನೆ ಆದ ನಂತರ ಬಹಳ 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 ತುಂಬಾ ರೇರ್ ಅದು ಅಧಿಕಾರದ ಚುಕ್ಕಾಣಿಯನ್ನ ಬೇರೆಯವ್ರ ಕೈಲಿ ಕೊಡ್ಲಿಕ್ಕೆ. ಈಗ ಅದರ ಮಧ್ಯದಲ್ಲಿ ಬಜೆಟ್ ಮಂಡನೆ ಆಗಕ್ಕಿಂತ ಮುಂಚೆನೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅನ್ನುವಂತಹ ಮನಸ್ಥಿತಿಗೆ ಬಂದ್ರ. ಎಲ್ಲೋ ಒಂದ್ ಕಡೆ ಖುಷಿಯಾಗಿರ್ತಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನೋ ಹೇಳಿದ ಕೂಡಲೇ ಸಂತೋಷವಾಗ್ತಾ ಇತ್ತು, ಅಥವಾ ಹೈಕಮಾಂಡ್ ನಿಂದ ಬುಲಾವ್ ಬಂದ ಕೂಡಲೇ ಖುಷಿ ಆಗ್ತಿತ್ತು, ಸ್ಟೇಟಸ್ಗಳನ್ನ ಹಾಕೊಳ್ತಿದ್ರು, ಟ್ವೀಟ್ಗಳನ್ನ ಮಾಡ್ತಿದ್ರು. ಎಲ್ಲೋ ಒಂದ್ ಕಡೆ ಕಮರಿ ಹೋದ್ರ DK ಶಿವಕುಮಾರ್ ಈಗ ಇತ್ಯರ್ಥ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಹುಡ್ತಾ ಇದೆ. ಎಸ್ ಇದ್ರ ಬಗ್ಗೆ ಜೋಯಲ್ ಮಾತನಾಡ್ತಾ ಇದ್ರು ಪ್ರತಿನಿಧಿ. ಜೋಯಲ್ 2 ಸಲ ಟಿಕೆಟ್ ಬುಕಿಂಗ್ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ, 3ನೇ ಸಲ ಅವರು ಮತ್ತೆ ದೆಹಲಿಗೆ ಹೋಗ್ಲಿಕ್ಕೆ ಸಜ್ಜಾಗಿರುವಂತದ್ದು, ಇದು ಯಾವ ಅರ್ಥವನ್ನು ಕೊಡುತ್ತೆ? ಏನು 9:50 ಟಿಕೆಟ್ ಏನು ಫ್ಲೈಟ್ ಟಿಕೆಟ್ ಬುಕ್ ಆಗಿತ್ತು, ಅದು ಕ್ಯಾನ್ಸಲ್ ಆಗಿದೆ. ಈಗ ಮತ್ತೊಮ್ಮೆ 10:55 ಟಿಕೆಟ್ ಅನ್ನ ಎರಡನೇ ಬಾರಿಗೆ ಅವ್ರು ಬುಕ್ ಮಾಡಿದ್ರು, ಅದು ಕೂಡ ಕ್ಯಾನ್ಸಲ್ ಆಗಿ ಇದೀಗ ಮಧ್ಯಾಹ್ನ 12:30 ಫ್ಲೈಟ್ಗೆ DK ಶಿವಕುಮಾರ್ ಅವರು ದೆಹಲಿಗೆ ತೆರಳ್ತಾ ಇರುವಂತದ್ದು. ಈಗ 12:30 ಅಂತಂದ್ರೆ ಸರಿಸುಮಾರು ಒಂದು 2:30-3 ಗಂಟೆ ಸಮಯಕ್ಕೆ ಸರಿಸುಮಾರು ಆ ಸಮಯದಲ್ಲಿ ಅವರು ದೆಹಲಿಯನ್ನ ತಲುಪ್ತಾರೆ. ಆ ನಿಟ್ಟಿನಲ್ಲಿ ಏನು
AICC ನಾಯಕರ ಜೊತೆಲಿ ಒಂದಷ್ಟು ಚರ್ಚೆ ಮಾಡ್ತಾರೆ, ಹಾಗೇನೆ ಏನು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ ಅಂತ ಏನು ಹೇಳಲಾಗ್ತಾ ಇತ್ತು. ಪ್ರಮುಖವಾಗಿ DK ಶಿವಕುಮಾರ್ ಅವರೇ ಏನು ಈ ಬಗ್ಗೆ ಹೇಳಿದ್ರು, ನಾನು ಈ ರೀತಿಯಾಗಿ ಹೈಕಮಾಂಡ್ ನಾಯಕರನ್ನ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ, ಅಲ್ಲಿ ಒಂದಷ್ಟು ನಾಯಕರ ಜೊತೆ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸ್ತೀನಿ ಅನ್ನುವಂತ ರೀತಿಯಲ್ಲಿ ಹೇಳಿದ್ರು. ಅದೇ ನಿಟ್ಟಿನಲ್ಲಿ ಗಮನಿಸೋದಾದ್ರೆ DK ಶಿವಕುಮಾರ್ ಅವರಿಗೆ ಈಗ ಪ್ರಸ್ತುತವಾಗಿ ಹೋಗೋಕೆ ವಿಳಂಬವಾಗಿರುವಂತದ್ದಕ್ಕೆ ನಿರ್ದಿಷ್ಟವಾದಂತಹ ಕಾರಣಗಳಿಲ್ಲ. ಆದ್ರೆ DK ಶಿವಕುಮಾರ್ ಅವರು ಯಾವುದೇ ರೀತಿಯಲ್ಲೂ ಕೂಡ ಹೈಕಮಾಂಡ್ ಭೇಟಿಗೆ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು, ಆ ಸಮಯದಲ್ಲಿ ಹೋಗಿ ತಲುಪುವಂತ ಒಂದು ನಿಟ್ಟಿನಲ್ಲಿದ್ದಾರೆ. ಸೊ ಹೇಗೆ ಹೋದ್ರು ಕೂಡ ಒಂದು ಮಧ್ಯಾಹ್ನದ ಬಳಿಕ ಅವರು ಈ ಒಂದು ಭೇಟಿ ಮಾಡುವಂತ ಒಂದು ಲೆಕ್ಕಾಚಾರವನ್ನು ಹಾಕಿಕೊಂಡಿದ್ರು. ಅದೇ ರೀತಿಯಲ್ಲಿ ಈಗ ಹೈಕಮಾಂಡ್ ನಾಯಕರನ್ನ ಹೋಗಿ ಭೇಟಿ ಮಾಡಿ ಒಂದಷ್ಟು ಮಾತುಕತೆಯನ್ನು ನಡೆಸ್ತಾರೆ, ಹಾಗೆ ರಾಜಕೀಯದ ವಿದ್ಯಮಾನಗಳ ಬಗ್ಗೆ ತಿಳಿಸ್ತಾರೆ. ಹಾಗೇನೆ ಅವರ ಏನು ನಿಜಕ್ಕೂ ಇರುವಂತಹ ಮುಖ್ಯವಾದಂತಹ ಅಜೆಂಡಾ ಪವರ್ ಶೇರಿಂಗ್ ಬಗ್ಗೆ ಕೂಡ, ಹಾಗೇನೆ ಏನು ನಮ್ಮ ಪರವಾಗಿರುವಂತಹ ಶಾಸಕರು ಈ ರೀತಿಯಾದಂತಹ ಒತ್ತಡವನ್ನು ಹಾಕ್ತಾ ಇದ್ದಾರೆ, ಈ ರೀತಿಯಾಗಿ ವಿಚಾರ ಇದೆ ಅನ್ನುವಂತ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಮನವರಿಕೆ ಮಾಡಿಕೊಡುವಂತ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಕಾವ್ಯ.